ಹಾಯ್ ಗಾಯ್ಸ್, ನೋಡಿ ಇವತ್ತು ಒಂದು ಹೇಳ್ತಕ್ಕಂಥ ಒಂದು ಟಿಪ್ಸು ಯಾವುದು ಅಂದರೆ, ಪ್ರತಿದಿನ ನಿಮಗೆ 50 ಸಬ್ಸ್ಕ್ರೈಬರ್ಸು ಬರಬೇಕಂದ್ರೆ ಯೂಟ್ಯೂಬ್ನಲ್ಲಿ ನೋಡಿ ನೀವು ಏನೇನು ನೀವು ಮೇಂಟೈನನ್ನು ಮಾಡಬೇಕಾಗುತ್ತೆ, ಏನೇನೋ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಒಂದು ನಾನು ಹೇಳೋದೇನಪ್ಪ ಅಂದರೆ, ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಅದು ಏನು ಅಂತ ಹೇಳೋದಾದರೆ, ನೋಡಿ ನೀವು ಒಂದು ಒಳ್ಳೆ ವೀಡಿಯೋಗಳನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಈಗ ಹೊಸ ಯೂಟ್ಯೂಬರ್ಸ್ ಆಗಿರ್ತೀರ, ನಿಮಗೇನೋ ಒಂದು ಐಡಿಯಾ ಇರೋಲ್ಲ, ಯಾವ ವೀಡಿಯೋನ ಹಾಕಿದರೆ ವ್ಯೂಸ್ ಬರುತ್ತೆ, ಎಂತೆಂಥ ವೀಡಿಯೋ ಹಾಕಬೇಕು ಅಂತ ಹೇಳಿ ಇನ್ನು ಐಡಿಯಾ ಬರೋಲ್ಲ. ನೀವೇನು ಮಾಡಬೇಕು, ಸರ್ಚ್ ಮಾಡ್ತಿರಬೇಕು. ಅಂದರೆ ಸರ್ಚ್ ಅಂದರೆ ನೀವು ಆದಷ್ಟು ಟ್ರೆಂಡಿಂಗ್ ವೀಡಿಯೋಗಳನ್ನು ನೀವು ಹಾಕೋಕ್ಕೆ ಪ್ರಯತ್ನ ಮಾಡಬೇಕು. ಟ್ರೆಂಡಿಂಗ್ ವೀಡಿಯೋ, ಬ್ರೇಕಿಂಗ್ ನ್ಯೂಸು, ಮತ್ತು ಕೆಲವೊಂದು ಏನಾದರೂ ಇಂಪಾರ್ಟೆಂಟ್ ಮ್ಯಾಟರು, ನೋಡಿ ಈ ಥರ ವೀಡಿಯೋಸ್ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಇಲ್ಲಿ ನಿಮಗೆ ಇನ್ನೊಂದೇನಪ್ಪ ಅಂದರೆ ಮೋರ್ ವ್ಯೂಸು ಕೂಡ ಬರುತ್ತೆ. ಹಾಗೆ ಅಂದರೆ ಅದರ ಜೊತೆಗೆ ನಿಮ್ಮ ವಿಡಿಯೋ ಏನಾದರೂ ಲೈಕ್ ಆಗಿಬಿಟ್ರೆ, ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವ್ರು ಆಟೋಮೆಟಿಕಲಿ ನೀವು ಕೇಳೋದೇ ಬೇಡ, ನೀವು ಬೆಗ್ ಮಾಡೋದೇ ಬೇಡ, ಫಾಲೋ ಮಾಡಿ ಅಂತ ಅವರೇ ಓನಾಗಿ ಫಾಲೋ ಮಾಡ್ತಾರೆ. ನೋಡಿ, ಇದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಇನ್ನೊಂದು ನೋಡಿ, ನಾನು ಇನ್ನೊಂದು ಹೇಳ್ತೀನಿ ಹೊಸ ಯೂಟ್ಯೂಬರ್ಸಿಗೆ ಏನಪ್ಪ ಅಂದರೆ ನೋಡಿ, ರ್ಯಾಂಡಮಾಗೆ ನೀವು ವೀಡಿಯೋಗಳನ್ನು ಹಾಕೋದು. ಅಂದರೆ ಯಾವಾಗ ಇವು ನೋಡಿ, ಒಂದು ದಿನ ಅಂದರೆ ಸಪೋಸ್ ಮಂಡೇ ಒಂದು 3 ವೀಡಿಯೋವನ್ನು ಅಪ್ಲೋಡ್ ಮಾಡಿರ್ತೀರ. ನೋಡಿ, ಮಂಡೇ 3 ವೀಡಿಯೋ ಆಮೇಲೆ ನೀವು ಫ್ರೈಡೇ ಒಂದು 3 ವೀಡಿಯೋ ಹಾಕ್ತೀರಾ. ನೋಡಿ, ಅಂದರೆ ನೀವೇನು ಮಾಡ್ತೀರಾ ನೋಡಿ, ಇಲ್ಲೆಲ್ಲ ಗ್ಯಾಪ್ ಇರುತ್ತೆ. ಅಂದರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ನೋಡಿ ಈ ಒಂದು 4 ಡೇಸು ಏನಾಗುತ್ತೆ, ಇಲ್ಲಿ ಗ್ಯಾಪ್ ಆಗುತ್ತೆ. 4 ಡೇಸ್ ಅಥವಾ 3 ಡೇಸ್ ಏನಾಗುತ್ತೆ, ಇಲ್ಲಿ ಗ್ಯಾಪ್ ಆಗುತ್ತೆ. ನೋಡಿ, ಈ ಥರ ಗ್ಯಾಪ್ ಮಾಡೋದ್ರಿಂದ ನಿಮಗೆ ಫಾಲೋವರ್ಸ್ ಗೇನಿಂಗ್ ಆಗೋಲ್ಲ. ನೋಡಿ, ಈ ಥರ ಮಾಡಕೂಡ್ದು ಹೊಸ ಯೂಟ್ಯೂಬರ್ಸು. ಅದೇ ಥರ ಈ ಥರ ನೀವು ಏನಾದರೂ ಅಕಸ್ಮಾತಾಗಿ ನೀವೇನಾದರೂ ಒಂದು ರೆಗ್ಯುಲರ್ ಮ್ಯಾನರ್ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಫಾಲೋವರ್ಸು ಗೇನಿಂಗ್ ಆಗೋಲ್ಲ. ಅದೇನಾಗುತ್ತೆ, ಮೈನಸ್ ಆಗುತ್ತೆ. ಅವರು ಫಾಲೋವರ್ಸ್ ಬರೋಲ್ಲ. ಇವ್ರು ಯಾವ ಬೇಕಾವಾಗೆ ವೀಡಿಯೋ ಹಾಕ್ತಾರೆ, ಒಂದು ಟೈಮಿಂಗ್ಸ್ ಇಲ್ಲ, ಹಿಂಗಿಲ್ಲ ಅಂತೇಳಿ ಅವ್ರು ಏನಾಗ್ತಾರೆ, ಫಾಲೋವರ್ಸ್ ಏನಾಗ್ತಾರೆ, ಅಲ್ಲಿ ಯಾವ ಥರ ಬರೋಕ್ಕೆ ಇಷ್ಟಪಡಲ್ಲ. ನೋಡಿ, ಈ ಥರ ದಯವಿಟ್ಟು ತಪ್ಪನ್ನು ಮಾಡಬೇಡಿ. ಅಂದರೆ ಇನ್ನೊಂದೇನಪ್ಪ, ಎವ್ರಿ ಡೇ ನೋಡಿ, ಎವ್ರಿ ಡೇ ಹೇಳ್ತೀನಿ, ನೀವು ಎವ್ರಿ ಡೇ ಶಾರ್ಟ್ ವೀಡಿಯೋಸ್ ಅಟ್ಲೀಸ್ಟ್ ಒಂದು 4 ಆದರೂ ಹಾಕಿ. ಶಾರ್ಟ್ ವೀಡಿಯೋಸ್ ಅಟ್ಲೀಸ್ಟ್ ಒಂದು 4 ಆದರೂ ಹಾಕಿ. ಲಾಂಗ್ ವೀಡಿಯೋ ಅಟ್ಲೀಸ್ಟು ನೀವು 2 ಆದರೂ ಹಾಕಿದರೆ ನಿಮಗೆ ಫಾಲೋವರ್ಸ್ ಶೂರ್ಲಿ ಬರ್ತಾರೆ. ನಿಮಗೆ ಗೇನಿಂಗ್ ಆಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ಒಂದು ಕೂಡ ನಿಮಗೆ ಪ್ಲಸ್ ಪಾಯಿಂಟು ಆಗುತ್ತೆ ಗಾಯ್ಸ್. ಮತ್ತು ಅದರ ಜೊತೆಗೆ ಮತ್ತು ನೀವು ಇನ್ನೊಂದು ಅಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ನೀವು ಈಗ ಮಾರ್ನಿಂಗ್ ಯಾವುದೋ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿರ್ತೀರ. ಮಾರ್ನಿಂಗು ಒಂದು 4 ವೀಡಿಯೋಸು ನೀವು ಅಪ್ಲೋಡ್ ಮಾಡಿರ್ತೀರ. ನೋಡಿ, ಆ ಅಪ್ಲೋಡ್ ಮಾಡಿದ್ದನ್ನು ನೀವು ಸ್ವಲ್ಪ ಚೆಕ್ ಮಾಡ್ತಿರ್ಬೇಕು. ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ನೀವು ಚೆಕ್ ಮಾಡಬೇಕು. ಅಲ್ಲಿ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ. ನೋಡಿ, ಯಾವ ವಿಡಿಯೋ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ, ಇವತ್ತು ಎಷ್ಟು ಜನ ಫಾಲೋವರ್ಸ್ ಬಂದರು, ಮತ್ತು ಯಾವುದಾದ್ರೂ ಏನೇನು ನೋಟಿಫಿಕೇಷನ್ ಬಂತು, ಪ್ರತಿಯೊಂದು ನಿಮಗೆ ವೈ ಟಿ ಸ್ಟುಡಿಯೋ ಹೇಳುತ್ತೆ. ಪ್ರತಿಯೊಂದು ವೈ ಟಿ ಸ್ಟುಡಿಯೋದಲ್ಲಿ ನಿಮಗೆ ಮೆಸೇಜು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ, ವೈ ಟಿ ಸ್ಟುಡಿಯೋನ ನೋಡ್ಕೋಬೇಕಾಗುತ್ತೆ. ನಿಮಗೆ ಯಾವುದು ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಹೋಗಿದೆ, ಮತ್ತು ಇನ್ನೊಂದು ಯಾವುದು ವಿಡಿಯೋ ಜಾಸ್ತಿ ಹೋಗಿಲ್ಲ, ಕೆಲವೊಂದು ಹೋಗೇ ಇರೋದಿಲ್ಲ. ನೋಡಿ, ಎಲ್ಲ ನಿಮಗೆ ಮಾಹಿತಿ ವೈ ಟಿ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ. ನೀವು ವೈ ಟಿ ಸ್ಟುಡಿಯೋದನ್ನು ಚೆಕ್ ಮಾಡೋದ್ರಿಂದ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀವು ನೋಡಿ, ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದನ್ನು ದಯವಿಟ್ಟು ಕೈ ಬಿಡಬಾರ್ದು. ನೀವು ಡೈಲಿ ಹಾಕ್ತಿರ್ಬೇಕು. ನಿಮ್ದು ಏನೇ ಒಂದು ಬ್ಯುಸಿ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇರಲಿ, ಏನೇ ಒಂದು ಇದಿರಲಿ, ನೀವು ವೀಡಿಯೋ ಅಂತೂ ಹಾಕಲೇಬೇಕಾಗುತ್ತೆ. ಡೈಲಿ ಒಂದು ಶಾರ್ಟ್ ವೀಡಿಯೋಸು ಒಂದು 4 ವೀಡಿಯೋ ಹಾಕಬೇಕು. ಲಾಂಗ್ ವೀಡಿಯೋ ಒಂದು 2 ಹಾಕಿದರೆ ಮಾತ್ರ ನಿಮಗೆ ಆಟೋಮೆಟಿಕಲಿ ನಿಮಗೆ ಡೈಲಿ ಏನಿಲ್ಲ ಅಂದರೆ ಮಿನಿಮಮ್ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ನನಗೆ ಆಲ್ರೆಡಿ ಈಗ ಒಂದು ಡೈಲಿ ಬರ್ತಾಯಿದ್ದಾರೆ, 50-55 ಕೂಡ ಬರ್ತಾಯಿದ್ದಾರೆ. ನೋಡಿ, ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೂ ಕೂಡ ನಂತರನೇ 50 ಅಥವಾ ಒಂದು 40 ಕೂಡ ಬಂದೇ ಬರುತ್ತೆ. ನೋಡಿ, ಈ ಒಂದು ಕೆಲಸವನ್ನು ದಯವಿಟ್ಟು ಮಾಡಿ. ಅಂದರೆ ಒಂದು ರೆಗ್ಯುಲರ್ ಒಂದು ಮ್ಯಾನರ್ ಇರಲಿ ಯಾವುದು ವೀಡಿಯೋ ಅಪ್ಲೋಡ್ ಮಾಡೋದು.
ನೀವು ಯಾವ ಬೇಕೋ ಅವಾಗ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಜವಾಗ್ಲೂ ವ್ಯೂಸು ಕೂಡ ಬರೋಲ್ಲ, ನಿಮಗೆ ಫಾಲೋವರ್ಸ್ ಕೂಡ ಗೇನ್ ಆಗಲ್ಲ ನೋಡಿ, ಇದೊಂದು ಕಂಡೀಷನ್. ಮತ್ತು ಅದರ ಜೊತೆಗೆ ನೋಡಿ ಇನ್ನೂ ಒಂದು ಲಾಸ್ಟ್ ಇದಾಗ ಹೇಳ್ತೀನಿ ಗಾಯ್ಸ್, ಇನ್ನೊಂದು ಏನಂದರೆ ಆದಷ್ಟು ನೀವು ನೋಡಿ ನಿಮ್ಮ ಅಂದರೆ ಈಗ ಪ್ರತಿಯೊಬ್ಬರದು ತನ್ನದೇ ಆಗಿರ್ತಕ್ಕಂಥ ಓನ್ ಸ್ಟೈಲ್ ಇರ್ತವೆ. ಈಗ ನಾನೊಂಥರ ವೀಡಿಯೋಸ್ ಮಾಡಿದರೆ ಕೆಲವೊಬ್ಬರು ಬೇರೆ ಒಂಥರ ವೀಡಿಯೋಸ್ ಮಾಡ್ತಾರೆ. ಈಗ ನಾನು ಯಾವುದಾದ್ರೂ ಬ್ರೇಕಿಂಗ್ ನ್ಯೂಸು ಅಥವಾ ಏನಾದರೂ ಇನ್ನೊಂದು ಬೇರೆ ಒಂದು ಕಂಟೆಂಟ್ ವಿಚಾರ ಬಗ್ಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಬೇರೆಯವರು ಇನ್ನೊಂದು ಕಂಟೆಂಟ್ ಏನು ಕುಕಿಂಗ್ ಫುಡ್ಡನ್ನು ಮಾಡ್ತಾರೆ, ಇನ್ನೊಬ್ಬರು ಬೇರೆ ಯಾವುದೊಂದು ರಂಗೋಲಿ ಒಂದು ಕಂಟೆಂಟ್ ಮೇಲೆ ಒಂದು ವೀಡಿಯೋಗಳನ್ನು ಮಾಡ್ತಾರೆ, ಇನ್ನೊಬ್ಬರು ಬೇರೆ ಥರ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಏನೋ ಒಂದು ವೀಡಿಯೋ ಜಿಂಗ್ ಚಕ್ ಅಂತೇಳಿ ಹಾಡುಗಳು ಅಂದರೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಥರ ಒಂಥರ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಕಾಮಿಡಿ ವೀಡಿಯೋಗಳನ್ನು ಕೂಡ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ. ನೋಡಿ ಏನೇ ಆಗಿರಿ, ಕೆಲವೊಬ್ಬರು ಆರಾಮಾಗಿ ಜಿಂಗ್ ಚಕ್ ಅಂತೇಳಿ ಕುಣ್ಕೊಂಡು ಕೂಡ ವೀಡಿಯೋಗಳನ್ನು ಮಾಡ್ತಾರೆ. ನೋಡಿ ಯಾವ ಥರ ಆದರೂ ಮಾಡಲಿ, ಎಲ್ಲವೂ ಕೂಡ ವೀಡಿಯೋಸೇ. ಬಟ್ ಒಂದು ತಿಳ್ಕೊಳ್ಳಿ, ಅವ್ರದ್ದು ಸ್ಟೈಲು ಅವ್ರವ್ರ ಥರ ಒಂದೊಂದು ಥರ ಚೇಂಜ್ ಇರುತ್ತೆ. ಬಟ್ ನಾನು ಹೇಳೋದು ಏನಪ್ಪ ಅಂದರೆ ನೋಡಿ, ನಿಮ್ಮ ಕೆಲವೊಬ್ಬರು ಹೊಸ ಯೂಟ್ಯೂಬರ್ಸಿಗೆ ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ನೋಡಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವ ವೀಡಿಯೋಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ನಿಮ್ಮ ವೀಡಿಯೋಗಳಲ್ಲಿ ಜಾಸ್ತಿ ಯಾವ ವೀಡಿಯೋ ನಿಮ್ಮಲ್ಲಿ ಓಡ್ತಾ ಇದ್ದಾವೆ, ಯಾವಕ್ಕೆ ಜಾಸ್ತಿ ವ್ಯೂಸ್ ಬರ್ತವೆ, ನೀವು ಅಂಥವಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಈಗ ನನ್ನದ್ರಲ್ಲಿ ಬ್ರೇಕಿಂಗ್ ನ್ಯೂಸ್ ಓಡ್ಬೋದು. ಈಗ ನಿಮ್ಮದ್ರಲ್ಲಿ ಕೆಲವೊಬ್ರಿಗೆ ಏನಾಗುತ್ತೆ, ಫುಡ್ಡು ಒಂದು ರೆಸಿಪಿ ಮಾಡೋದರಲ್ಲಿ ವ್ಯೂಸ್ ಜಾಸ್ತಿ ಬರ್ಬೋದು. ನೋಡಿ ಅಂಥವ್ರು ಏನು ಮಾಡಬೇಕು, ನಿಮ್ಮ ಒಂದು ವೀಡಿಯೋಕ್ಕೆ ಯಾವುದು ಜಾಸ್ತಿ ವ್ಯೂಸ್ ಬರುತ್ತಲ್ಲ ಅಂಥವನ್ನು ನೀವು ಜಾಸ್ತಿ ಅಪ್ಲೋಡ್ ಮಾಡಬೇಕು. ಯಾಕಂದ್ರೆ ಅಂಥವು ಫಾಲೋವರ್ಸು ನಿಮ್ಮದ್ರಲ್ಲಿ ಏನಾಗಿರ್ತಾರಪ್ಪ ಅಂದರೆ ಅವರು ಲೈಕ್ ಮಾಡಿರ್ತಾರೆ. ನೀವು ಅಂಥವನ್ನು ನೀವು ಜಾಸ್ತಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಮೋರ್ ವ್ಯೂಸ್ ಬರುತ್ತೆ, ನಿಮ್ಗೆ ಗೆಟಿಂಗ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ನೋಡಿ ಈ ಥರ ನೀವು ಕೆಲವೊಂದು ಟಿಪ್ಸನ್ನು ಮಾಡೋದ್ರಿಂದ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ ಡೈಲಿ 50 ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ನೋಡಿ ಈ ಟಿಪ್ಸ್ಗಳನ್ನು ಆದಷ್ಟು ನೀವು ಅನುಸಾರವಾಗಿ ನೀವು ಮಾಡ್ತಾಯಿರಿ. ನೋಡಿ ಈ ಒಂದು ಸಿಂಪಲ್ ಒಂದು ಮೆಥಡ್ಗಳನ್ನು ನೀವು ಮಾಡೋದ್ರಿಂದ ನೋಡಿ ಒಂದು ಹೇಳ್ತೀನಿ ಕೇಳಿ, ಬೇರೆಯವ್ರ ಮಾತು ಅವ್ರ ಮಾತು ಇವ್ರ ಮಾತು ಎಲ್ಲ ಕೇಳಬೇಡಿ. ಯಾಕಪ್ಪ ಅಂದರೆ ಯಾಕಂದ್ರೆ ನಿಮ್ಮ ವೀಡಿಯೋ ಮಾಡೋರಿಗೆ ನಿಮ್ಮದೇ ಅಂದರೆ ನೀವು ಏನು ವೀಡಿಯೋ ಮಾಡ್ತಿರಲ್ಲ ನಿಮ್ಮ ವೀಡಿಯೋ ನಿಮಗೆ ಗೊತ್ತಿರ್ತವೆ. ಅಂದರೆ ನಾನು ಇಂಥ ವೀಡಿಯೋ ಮಾಡಿದರೆ ನನಗೆ ಜಾಸ್ತಿ ವ್ಯೂಸ್ ಬರ್ತವೆ. ಕೆಲವು ಸರಿ ನೀವು ನೋಡಿರ್ತೀರ, ಕೆಲವು ಸರಿ ಏನಾಗುತ್ತೆ, ಯಾವುದೋ ಒಂದು ವೀಡಿಯೋ ಮಾಡಿ 1 ವೀಕ್ ಒಳಗಡೆ ಒಂದು ವೀಡಿಯೋನ ಮಾಡಿರ್ತೀರ, ಯಾವುದೋ ಒಂದು 5 ವೀಡಿಯೋಸು ನೀವು ಅಪ್ಲೋಡ್ ಮಾಡಿರ್ತೀರ. ನೋಡಿ 5 ವೀಡಿಯೋಸ್ ಒಳಗಡೆ ಯಾವುದೋ ಒಂದು ವೀಡಿಯೋ ನಿಮಗೇನಾಗುತ್ತೆ, ಒಂದು 30K ವ್ಯೂಸ್ ಬಂದುಬಿಡುತ್ತೆ. ನೋಡಿ ಅವತ್ತು ಗೊತ್ತಾಗುತ್ತೆ ನಿಮಗೆ, ನನಗೆ ಈ ವಿಡಿಯೋ ಮಾಡಿದರೆ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಅಂಥ ವಿಡಿಯೋ ಮೇಲೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು. ನೋಡಿ ಆ ಥರ ನೀವು ಕೊಟ್ಟಂಗೆಲ್ಲ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ನಲ್ಲಿ ಒಂದು ಸಕ್ಸಸ್ಸನ್ನು ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ಫಾಲೋವರ್ಸು ಆಟೋಮೆಟಿಕಲಿ ಬರ್ತಾರೆ. ನೀವು ಎಲ್ಲ ಟೈಮಲ್ಲೂ ನಾವು ಫಾಲೋ ಮಾಡಿ ಅಂತೇಳಿ ಕೇಳೋಕ್ಕಾಗಲ್ಲ. ಯಾಕೊತ್ತಾ ಈಗ ಸಬ್ಸ್ಕ್ರೈಬರ್ಸ್ ಹೆಂಗಿರ್ತಾರೆ ಅಂದರೆ ಅವ್ರು ನೋಡ್ತಾರೆ. ಯಾಕೊತ್ತಾ ಸುಮ್ಮನೆ ಯಾರೂ ಫಾಲೋ ಮಾಡೋರು, ಅವರು ನಿಮ್ಮನ್ನು ನೋಡ್ತಾರೆ, ಕಂಟೆಂಟ್ ಚೆನ್ನಾಗಿದೆಯಾ ಅಥವಾ ನೀವು ಹಾಕ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ಸು, ನೀವು ಹಾಕ್ತಕ್ಕಂಥ ಒಂದು ವೀಡಿಯೋಸ್ಗಳು ಭಾಳ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ. ನೋಡಿ ಅವ್ರ ರೇಟಿಗೆ ಅವರೇ ಫಾಲೋ ಮಾಡಿಬಿಡ್ತಾರೆ. ನೀವೆಲ್ಲರೂ ಪ್ರತಿ ಸರಿ ಬೆಗ್ ಮಾಡೋದ್ರಿಂದ ಅದಕ್ಕೆ ಮೀನಿಂಗ್ಲೆಸ್ ಇರುತ್ತೆ. ನೀವು ಅದಕ್ಕೆ ತಕ್ಕಂತಲೇ ಈಗ ಸಬ್ಸ್ಕ್ರೈಬರ್ಸಿಗೆ ಏನಾಗುತ್ತಪ್ಪ ಅಂದರೆ ಅವರಿಗೆ ಯಾವ ಥರ ವೀಡಿಯೋಗಳನ್ನು ಹಾಕಬೇಕು, ಯಾವ ಥರ ಹಾಕಿದರೆ ಅವ್ರು ಇಷ್ಟಪಡ್ತಾರೆ, ಮತ್ತು ಅವ್ರು ಏನನ್ನು ಬಯಸಿದ್ದಾರೆ ಯೂಟ್ಯೂಬ್ನಲ್ಲಿ. ನೋಡಿ ಅವರಿಗೆ ಅಂಥ ಒಂದು ವೀಡಿಯೋಗಳು ಸಿಕ್ತು ಅಂದರೆ ಅವರಿಗೆ ಒಂದು ಲೈಕ್ ಆಯ್ತಪ್ಪ ಅಂದರೆ ನಿಮ್ಮ ವೀಡಿಯೋಗಳನ್ನ ತಾನೇ ಲೈಕ್ ಮಾಡ್ತಾರೆ. ಆಮೇಲೆ ಅವ್ರನ್ನ ನೀವು ಕೇಳೋದೇ ಬೇಡ, ಅವರೊಟ್ಟಿಗೆ ಅವರು ನಿಮ್ಮನ್ನು ಫಾಲೋ ಮಾಡ್ತಾರೆ. ನೋಡಿ ಆದಷ್ಟು ಕಂಟೆಂಟ್ಗಳ ಮೇಲೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸಿಗೆ ವ್ಯೂಸು ಮತ್ತು ಫಾಲೋವರ್ಸು ಬರ್ತಾರೆ. ಯಾಕಂತ ನನಗೆ ಅನುಭವ ಇರ್ತಕ್ಕಂಥ ಒಂದು ವಿಚಾರ, ಹಾಗಾಗಿ ನಿಮಗೂ ಕೂಡ ಇದೊಂದು ಸಿಂಪಲ್ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ನೋಡಿ ಆದಷ್ಟು ನೀವು ವೀಡಿಯೋಗಳಿಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಮಾಡಿ ತಾನೇ ಫಾಲೋವರ್ಸು ಬರ್ತಾರೆ, ಅವರು ಕೂಡ ನಿಮ್ಮ ವೀಡಿಯೋಗಳನ್ನು ಲೈಕ್ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಪದೇ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಒಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನು ನೀವು ಮಾಡಿ ತಾನೇ ಸಬ್ಸ್ಕ್ರೈಬರ್ಸು ಫಾಲೋ ಮಾಡ್ತಾರೆ, ಹಾಗೂ ನಿಮ್ಮ ವೀಡಿಯೋಗಳನ್ನ ಲೈಕ್ ಮಾಡ್ತಾರೆ. ನೋಡಿ ಇದೊಂದು ಪಾಸಿಟಿವನ್ನು ನೀವು ತಿಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ. ಅದಕ್ಕೆ ಒಳ್ಳೆ ವೀಡಿಯೋ ಮಾಡಿ ಬಂದೇ ಬರ್ತಾರೆ ಫಾಲೋವರ್ಸು. ಮತ್ತು ಇನ್ನೊಂದು ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಲಾಸ್ಟಿಗೆ ಇನ್ನೊಂದು ನಿಮಗೆ ಹೊಸ ಯೂಟ್ಯೂಬರ್ಸಿಗೆ ನಾನು ಏನಪ್ಪ ಅಂದರೆ ನೋಡಿ, ನೀವು ಡೈಲಿ ನೋಡಿ ಅಟ್ಲೀಸ್ಟ್ ಡೈಲಿ ಒಂದು 10 ಅಥವಾ 10 ಆಗಲಿಲ್ಲ ಅಂದರೂ ಕೂಡ ನೀವು ಅಟ್ಲೀಸ್ಟ್ ಒಂದು 5 ವೀಡಿಯೋಸ್ ಆದರೂ ಮಾಡಬೇಕಾಗುತ್ತೆ. ಮಿನಿಮಮ್ 6 ಆದರೆ 5 ಬೇಕು. ಯಾಕಪ್ಪ ಅಂದರೆ ಶಾರ್ಟ್ ವೀಡಿಯೋ ನೀವೊಂದು 4 ವೀಡಿಯೋಸ್ ಹಾಕಿ, ಲಾಂಗ್ ವೀಡಿಯೋ 2 ವೀಡಿಯೋಸ್ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಿ ನೋಡಿ. ವಿತಿನ್ 1 ವೀಕ್ ಒಳಗಡೆ ನಿಮಗೆ 350 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನೋಡಿ ನೀವೇ ಲೆಕ್ಕಿಟ್ಕೊಳ್ಳಿ, ಅಂದರೆ 50 ಇಂಟು 7 ತೊಗೊಳ್ಳಿ, ಅಲ್ಲಿ ಎಷ್ಟಾಗುತ್ತೆ? 350 ಫಾಲೋವರ್ಸ್ ಬರ್ತಾರೆ. 1 ವೀಕಿಗೆ 350 ಬರ್ತಾರೆ ನಿಮಗೆ ಫಾಲೋವರ್ಸ್ ಡೈಲಿ.
ಡೈಲಿ 50 ಬಂದೇ ಬರ್ತಾರೆ ಈ ಥರ ನೀವು ಟಿಪ್ಸ್ಗಳನ್ನು ಮಾಡೋದ್ರಿಂದ. ದಯವಿಟ್ಟು ಈ ಥರ ಟಿಪ್ಸನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಮುಂದಿನ ವೀಡಿಯೋಗಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.